ಇಲ್ಲಿ ನಾವು ಡಿ ಬಾಸ್ ಫ್ಯಾನ್ಸು, ಪುನೀತ್ ರಾಜ್ಕುಮಾರ್ ಫ್ಯಾನ್ಸು, ಅಥವಾ ಶಿವರಾಜ್ ಕುಮಾರ್ ಫ್ಯಾನ್ಸು, ಅಥವಾ ಸುದೀಪ್ ಸರ್ ಫ್ಯಾನ್ಸ್. ಬಾಲಿವುಡ್ ಅಲ್ಲಿ ತುಂಬಾ ಜನ ಟ್ರೋಲ್ ಮಾಡಿರ್ತಾರೆ ಯಶ್ ಅವ್ರನ್ನ. ಪೋಲ್ ಮೇಲ್ಗಡೆ ಹತ್ತಿ ಯಶ್ ಅವ್ರನ್ನ ನೋಡೋದಕ್ಕೆ ಹೋಗಿ ಅಲ್ಲಿಂದ ಬಿದ್ದು ಸಣ್ಣ ಪುಟ್ಟ ಏಟಾಗತ್ತೆ. ಹೇಳ್ಬೇಕು ಅಂತಂದ್ರೆ ಅಲ್ಲಿ ಇದ್ದಂತ ಒಬ್ಬ MLA ಹುಚ್ಚೆದ್ದು ಕುಣಿದು ಯಶ್. ಯಾಕೆ ಅಂತಂದ್ರೆ ಜನನ ಸೇರ್ಸಕ್ಕೆ. ನೋಡಿ, ನೀವೇನಾದ್ರೂ ಥಿಯೇಟರ್ ಹೋಗಿ ಟಾಕ್ಸಿಕ್ ಮೂವಿನ ನೋಡ್ಬೇಕಾದ್ರೆ ಯಾವುದೋ ಒಂದು ಸೀನ್ ಬರುತ್ತೆ ಅಥವಾ ಯಾವುದೋ ಒಂದು ಡೈಲಾಗ್ ಬರುತ್ತೆ ಅಂತ ಏನ್ ಕಾಯ್ತಾ ಇರ್ತೀರಾ, ಅದು ಬರದೇ ಇರ್ಬೋದು. ಕಾರಣ ಇಷ್ಟೇ, ನಮ್ಮ ಇಂಡಿಯನ್ ಸೆನ್ಸರ್ ಬೋರ್ಡ್ ಅವರು 3 ಗಂಟೆ 15 ನಿಮಿಷ ಇದ್ದಂಥ ಸಿನಿಮಾನ ಬರೀ 2 ಗಂಟೆ 55 ನಿಮಿಷಕ್ಕೆ ಕಟ್ ಮಾಡಿಟ್ಟಿದ್ದಾರೆ. ಬಟ್ ಇದು ಹೊರದೇಶದಲ್ಲಿ ಎಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ ಅಲ್ಲೆಲ್ಲ ಕಡೆ 3 ಗಂಟೆ 15 ನಿಮಿಷಕ್ಕೆ ಮೂವಿ ಬರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಮಾತ್ರ 2 ಗಂಟೆ 55 ನಿಮಿಷಕ್ಕೆ. ಹಂಗಂತ ನಾನು ನಿಮಗೆಲ್ಲ ಹೋಗಿ ಹೊರದೇಶದಲ್ಲಿ ಮೂವಿ ನೋಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳೋದು ಇಷ್ಟೇ, ನೀವು 3 ಗಂಟೆ 15 ನಿಮಿಷ ಇದ್ದಿದ್ದ 2 ಗಂಟೆ 55 ನಿಮಿಷ ಅಲ್ಲ, ಬರೀ 2 ಗಂಟೆ ಕಟ್ ಮಾಡಿದ್ರು ಟಾಕ್ಸಿಕ್ ವರ್ಲ್ಡ್ ವೈಡ್ ಸೂಪರ್ ಹಿಟ್ ಆಗೋದಂತೂ ಗ್ಯಾರಂಟಿ. ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಟಾಕ್ಸಿಕ್ ಫ್ಲಾಪ್ ಆಗುತ್ತೆ ಅಂತ ನನಗೆ ಯಾವ ಸೈಡಿಂದಾನು ಅನಿಸ್ತಾ ಇಲ್ಲ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳೆಲ್ಲ ವಿಡಿಯೋಸ್ಗಳನ್ನ ನೋಡಿರ್ಬೋದು. ತೆಲುಗು ಇಂಡಸ್ಟ್ರಿಗೆ ಹೋಗಿ ಪ್ರಮೋಷನ್ ಮಾಡಬೇಕಾದ್ರೆ ಎಷ್ಟು ಜನ ಸೇರಿದ್ರು ಅಂತ. ಈಗ ಯಾವುದೇ ಒಂದು ಮೂವಿ ಪ್ರಮೋಷನ್ಗೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋದಾಗ ಹೀರೋಗಳು ಅಲ್ಲಿರುವಂತ ಸ್ಟಾರ್ ನಟರನ್ನ ಕರ್ಕೊಬರ್ತಾರೆ. ಯಾಕೆ ಅಂತಂದ್ರೆ ಜನನ ಸೇರ್ಸಕ್ಕೆ. ಉದಾಹರಣೆಗೆ ಈಗ ಬೇರೆ ಸ್ಟೇಟ್ ಹೀರೋಗಳನ್ನೇ ಪ್ರಮೋಷನ್ಗೆ ಅಂತ ನಮ್ಮ ಸ್ಟೇಟಿಗೆ ಬಂದಾಗ ಶಿವರಾಜ್ ಕುಮಾರ್ ಅವ್ರನ್ನ ಕರ್ಸಿರೋದು ನೋಡಿದೀವಿ, ಅಥವಾ ಇನ್ಯಾರೋ ಸುದೀಪ್ ಸರ್ನ ಕರ್ಸಿರೋದನ್ನ ನೋಡಿರ್ತೀವಿ. ಈ ತರ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕರೆಸಿ ಪ್ರಮೋಷನ್ ಮಾಡಿರೋಂಥದ್ದನ್ನ ನಾವು ಆಲ್ರೆಡಿ ನೋಡಿರ್ತೀವಿ. ಅದೇ ತರ ಕರ್ನಾಟಕದಿಂದ ಯಾವುದೇ ಸ್ಟಾರ್ ಔಟ್ ಆಫ್ ಸ್ಟೇಟ್ಗೆ ಹೋದಾಗ ಪ್ರಮೋಷನ್ಗೆ ಅಂತ ಅಲ್ಲಿರೋ ಸ್ಟಾರ್ ನಟರನ್ನ ಕರೆಸಿ ಪ್ರಮೋಷನ್ ಮಾಡಿಸಿರುವಂಥದ್ದನ್ನ ಈ ಆಲ್ರೆಡಿ ನೋಡಿದೀವಿ. ಬಟ್ ಯಶ್ ಅವರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂತ ಅಂದ್ರೆ ಒಬ್ಬರೇ ಹೋಗಿದ್ದಾರೆ ಗುರು. ಅಲ್ಲಿರೋ ಯಾವ ಸ್ಟಾರ್ ನಟರನ್ನು ಅಲ್ಲಿ ಕರ್ಸಿಲ್ಲ ಅವರು. ಹೇಳ್ಬೇಕು ಅಂತಂದ್ರೆ ಅಲ್ಲಿ ಇದ್ದಂತ ಒಬ್ಬ MLA ಹುಚ್ಚೆದ್ದು ಕುಣಿದು ಯಶ್ ಅವ್ರನ್ನ ಕರೆಸಿ ಸೆಲ್ಫಿ ತಗೋತಾರೆ. ನೀವು ಅರ್ಥ ಮಾಡ್ಕೊಳ್ಳಿ ಯಶ್ ಅವರು ಔಟ್ ಆಫ್ ಸ್ಟೇಟ್ಗಳಲ್ಲಿ ಯಾವ ಕ್ರೇಜ್ನ ಹುಟ್ಟಾಕಿದ್ದಾರೆ ಅಂತ. ಪ್ರೋಗ್ರಾಮ್ ನಡಿಬೇಕಾದ್ರೆ ತುಂಬಾ ಕ್ರೌಡ್ ಇರುತ್ತೆ. ಅಲ್ಲಿರುವಂತ ಫ್ಯಾನ್ಸ್ಗಳು ಯಾವುದೋ ಪೋಲ್ ಮೇಲ್ಗಡೆ ಹತ್ತಿ ಯಶ್ ಅವ್ರನ್ನ ನೋಡೋದಕ್ಕೆ ಹೋಗಿ ಅಲ್ಲಿಂದ ಬಿದ್ದು ಸಣ್ಣ ಪುಟ್ಟ ಏಟಾಗತ್ತೆ. ಅಲ್ಲಿ ಯಶ್ ತೋರಿಸ್ತಂತ ಕಾಳಜಿ ಇರ್ಬೋದು, ಪ್ರೀತಿ ಇರ್ಬೋದು, ಅಭಿಮಾನಿಗಳಿಗೆ ಏನಾದ್ರು ಏಟಾಯ್ತಾ ನೋಡಿ ಅಂತ ಅಲ್ಲಿ ಹೇಳಿ ಕಳಿಸಿದ ರೀತಿ ಇರ್ಬೋದು. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನಮ್ಮ ಕರ್ನಾಟಕದಿಂದ ಅದು ಒಬ್ಬ ಬಸ್ ಡ್ರೈವರ್ ಮಗ ಈ ಮಟ್ಟಿಗೆ ಬೆಳೆದಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಇದೊಂದು ಇನ್ಸ್ಪೈರಿಂಗ್ ಸ್ಟೋರಿ ಕಣ್ರಿ, ಇವರ ಲೈಫ್ ಸ್ಟೋರಿ. ಕರ್ನಾಟಕದಲ್ಲಿ ಯಶ್ ಅವ್ರಿಗೆ ಅತಿ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಅಂತಂದ್ರೆ ಅದನ್ನ ನಾವು ನಂಬೋದು. ಯಾಕಂತಂದ್ರೆ ಈಗ ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್ ಅವ್ರು ಬಿಟ್ರೆ ಯಶ್ ಅವ್ರಿಗೆ ಅತಿ ಹೆಚ್ಚು ಫಾಲೋವರ್ಸ್ ಇರುವಂತದ್ದು. ನಮ್ಮ ಕರ್ನಾಟಕದಲ್ಲಿ ಜನ ಸೇರಿದ್ರು ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಯಾಕಂದ್ರೆ ನಮ್ಮ ಕನ್ನಡದ ಹುಡುಗ ಯಶ್, ಹಂಗಾಗಿ ಜನ ಸೇರ್ತಾರೆ. ಓಕೆ, ಅದನ್ನ ನಾವು ಬಿಲೀಫ್ ಮಾಡ್ಬೋದು. ಬಟ್ ಔಟ್ ಆಫ್ ಸ್ಟೇಟ್ ಅಲ್ಲೂ ಕೂಡ ಇಷ್ಟು ಜನನ ಸೇರಿಸ್ತಾರೆ ಅಂತಂದ್ರೆ ನಿಜಕ್ಕೂ ಖುಷಿ ತರುವಂತ ವಿಚಾರ. ಕರ್ನಾಟಕದಲ್ಲಿ ಯಶ್ ಅಂತ ಸ್ಟಾರು ಹಿಂದೆ ಯಾರು ಹುಟ್ಟಿಲ್ಲ, ಮುಂದೆ ಯಾರು ಹುಡ್ತಾರೆ ಅಂತ ನನಗೆ ನಂಬಿಕೆನೂ ಇಲ್ಲ. ಬಾಲಿವುಡ್ ಅಲ್ಲಿ ತುಂಬಾ ಜನ ಟ್ರೋಲ್ ಮಾಡಿರ್ತಾರೆ ಯಶ್ ಅವ್ರನ್ನ. ಯಶ್ ರಾತ್ರಿ ದೊಡ್ಡ ಹೀರೋ ಆದ ಅಂತ ಸುಮಾರು ಟ್ರೋಲ್ ಪೇಜಸ್ ಅಲ್ಲಿ ನಾನು ಇದನ್ನ ನೋಡಿದ್ದೀನಿ. ಇದಕ್ಕೆ ಆಪ್ಕೆ ಅದಾಲತ್ತಲ್ಲಿ ಯಶ್ ಅವರು ಹೋದಾಗ ಕರೆಕ್ಟ್ ಆಗಿ ವಿವರಣೆ ಕೊಟ್ಟಿರ್ತಾರೆ. ಬಾಲಿವುಡ್ ಅವ್ರಿಗೆ KGF ಯಶ್ ಅವರ ಮೊದಲನೇ ಸಿನಿಮಾ ಆಗಿ ನೋಡಿರ್ತಾರೆ. ಬಟ್ ನಾವು ಯಶ್ ಅವ್ರನ್ನ ಮುಗ್ಗಿನ ಮನಸ್ಸು ಚಿತ್ರದಿಂದನೂ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿರ್ತೀವಿ. ಆ KGF ಮಾಡೋದಕ್ಕಿಂತ ಮುಂಚೆ ರಾಮಾಚಾರಿ ಮೂವಿ ಇರ್ಬೋದು, ರಾಜಾಹುಲಿ ಇರ್ಬೋದು, ಅಥವಾ ಅದಕ್ಕಿಂತ ಹಿಂದೆ ಕಿರಾತಕ ಇರ್ಬೋದು, ಒಳ್ಳೊಳ್ಳೆ ಹಿಟ್ ಮೂವಿಗಳನ್ನ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡ್ಕೊಂಡ್ ಬಂದಂತ ನಮ್ಗಳಿಗೆ ಅದೇನು ಹೊಸದು ಅಂತ ಅನ್ಸಲ್ಲ. ಅವರ ಶ್ರಮನ ನಾವು ಇಲ್ಲಿ ನೋಡಿದೀವಿ. ಬಟ್ ಔಟ್ ಆಫ್ ಸ್ಟೇಟ್ ಅಲ್ಲಿ ಇರೋರಿಗೆಲ್ಲ KGF ಮೊದಲನೇ ಮೂವಿಯಾಗಿ ಕಾಣಿಸಿರುತ್ತೆ. ಅದಕ್ಕೆ ಯಶ್ ಅವ್ರನ್ನ ರಾತ್ರಿ ಸ್ಟಾರ್ ಆದ್ರು ಅಂತ ಟ್ರೋಲ್ ಮಾಡಿರ್ತಾರೆ. ಅದಕ್ಕೆ ಯಶ್ ಅವರು ಆಪ್ಕೆ ಅದಾಲತ್ ಪ್ರೋಗ್ರಾಮ್ ಅಲ್ಲಿ ಕ್ಲಾರಿಟಿ ಕೂಡ ಕೊಟ್ಟಿರ್ತಾರೆ. ಒಂದು KGF ಮೂವಿ ಬರಬೇಕು ಅಂದ್ರೆ ಅದ್ರ ಹಿಂದೆ ತುಂಬಾ ಮೂವಿಗಳನ್ನ ಮಾಡಿರ್ತೀವಿ, ಅದು ಯಾರಿಗೂ ಕಾಣಿಸಲ್ಲ ಅಂತ ಈ ರೀತಿಯಾಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಾರೆ. ಟಾಕ್ಸಿಕ್ ಅನ್ನೋ ಒಂದು ಮೂವಿ ಒಬ್ಬ ಕನ್ನಡಿಗನದು ಅಂತ ನೋಡಬೇಕು. ಇಲ್ಲಿ ನಾವು ಡಿ ಬಾಸ್ ಫ್ಯಾನ್ಸು, ಪುನೀತ್ ರಾಜ್ಕುಮಾರ್ ಫ್ಯಾನ್ಸು, ಅಥವಾ ಶಿವರಾಜ್ ಕುಮಾರ್ ಫ್ಯಾನ್ಸು, ಅಥವಾ ಸುದೀಪ್ ಸರ್ ಫ್ಯಾನ್ಸು, ಈ ರೀತಿಯಾಗಿ ನಾವೇ ಪಾರ್ಶಿಯಾಲಿಟಿ ಮಾಡ್ತಾ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ. ಯಾಕಂದ್ರೆ ವರ್ಲ್ಡ್ ವೈಡ್ ಯಶ್ ಅವ್ರನ್ನ ಈ ರೀತಿಯಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ನಾವುಗಳೇ ಕಚ್ಚಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ ಅಂತ ಹೇಳ್ತೀನಿ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಇಂಡಿಯನ್ ಸೆನ್ಸರ್ ಬೋರ್ಡ್ ಅವರು ಯಶ್ ಅವ್ರ ಮೂವಿ ಟಾಕ್ಸಿಕ್ ನ 3 ಗಂಟೆ 15 ನಿಮಿಷದಿಂದ 2 ಗಂಟೆ 55 ನಿಮಿಷ ಕಟ್ ಮಾಡಿದ್ದಾರೆ. ನೀವು 2 ಗಂಟೆ 55 ನಿಮಿಷಕ್ಕಲ್ಲ, ಬರೀ 2 ಗಂಟೆ ಕಟ್ ಮಾಡಿದ್ರು ಕೂಡ ಟಾಕ್ಸಿಕ್ ವರ್ಲ್ಡ್ ವೈಡ್ ಸೂಪರ್ ಹಿಟ್ ಆಗೋದಂತೂ 200% ಗ್ಯಾರಂಟಿ.